ಅಲ್ಲ, ಇವತ್ತು ಎಲ್ಲ ಆರೋಪಿಗಳನ್ನ ನ್ಯಾಯಾಂಗ ಬಂಧನ ಕೊಟ್ಟಿರ್ತಾರೆ. ಈಗ ಅದಕ್ಕಿಂತ ಒಂದು ಬಲು ಮುಖ್ಯವಾದ ವಿಚಾರ ಅಂದ್ರೆ 8ನೇ ಆರೋಪಿಯನ್ನ 19ನೇ ತಾರೀಕಿನಂದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಾರೆ ಮಾನ್ಯ ನ್ಯಾಯಾಧೀಶರು. ನೋಡಿ, ಈ 8ನೇ ಆರೋಪಿಗೆ ಸಂಬಂಧಪಟ್ಟಂತೆ ಒಂದು ರಿಟ್ ಅರ್ಜಿಯನ್ನ ಇವತ್ತು ನಾವು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಾವು ಸಲ್ಲಿಸಿದ್ದೇವೆ. ಈ ರಿಟ್ ಅರ್ಜಿಯಲ್ಲಿ ಬಂಧನ ಮತ್ತು ರಿಮಾಂಡ್ ಅನ್ನ ರದ್ದು ಕೋರಿ ನಾವು ರಿಟ್ ಅರ್ಜಿಯನ್ನ ಸಲ್ಲಿಸಿದೀವಿ. ನೋಡಿ, ಯಾವ್ಯಾವ ಕಾರಣಗಳು ನಾವು ಕೊಟ್ಟಿದ್ದೀವಿ ಅಂದ್ರೆ, ಒಂದು, ಬಂಧನಕ್ಕೆ ಸಕಾರಣಗಳು ನೀಡದೆ ಬಂಧಿಸಿದಲ್ಲಿ ಹಾಗೂ ರಿಮಾಂಡ್ ಅರ್ಜಿಯನ್ನ ಆರೋಪಿ ಅಥವಾ ಅವರ ವಕೀಲರಿಗೆ ನೀಡದೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ರಿಮಾಂಡ್ ಅರ್ಜಿಯನ್ನು ಪುರಸ್ಕೃತಗೊಳಿಸಿ ಆದೇಶಿಸಿದಲ್ಲಿ ಅಂತಹ ಒಂದು ಬಂಧನ ಅಥವಾ ಅಂತಹ ಒಂದು ರಿಮಾಂಡ್ ಅದು ರದ್ದುಗೊಳಿಸಲಿಕ್ಕೆ ಅವಕಾಶ ಇರ್ತದೆ. ಈ ನಿಟ್ಟಿನಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶ ಅಂದ್ರೆ ಪ್ರಬೀರ್ ಪುರ್ಕಾಯಸ್ತ ವರ್ಸಸ್ ಸ್ಟೇಟ್ ಆಫ್ ಡೆಲ್ಲಿ, ಈ ಪ್ರಕರಣದಲ್ಲಿ ಇದು ಒಂದು ಭಯೋತ್ಪಾದನೆಗೆ ಸಂಬಂಧಪಟ್ಟ ಪ್ರಕರಣ ಆಗಿರ್ತದೆ. ಈ ಪ್ರಕರಣದಲ್ಲಿ ಇದೇ ರೀತಿ ಒಂದು ಬಂಧನದ ಸಕಾರಣಗಳು ನೀಡದೆ ಬಂಧಿಸಿದ್ದು ಮತ್ತು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಪೊಲೀಸ್ನವರು ಸಲ್ಲಿಸಿದಂತಹ ರಿಮಾಂಡ್ ಅರ್ಜಿಯನ್ನ ಒಂದು ನಕಲನ್ನ ಆರೋಪಿ ಅಥವಾ ಅವರ ವಕೀಲರಿಗೆ ನೀಡದೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಆದೇಶಿಸಿದಲ್ಲಿ ಅಂತಹ ಒಂದು ಬಂಧನ ಮತ್ತು ಅರೆಸ್ಟ್ ಅಂದ್ರೆ ಬಂಧನ ಮತ್ತು ರಿಮಾಂಡ್ ಅನ್ನ ರದ್ದುಗೊಳಿಸಲಿಕ್ಕೆ ಎಲ್ಲ ಅವಕಾಶ ಇರ್ತದೆ. ಈಗ ಈ ಒಂದು ರಿಟ್ ಅರ್ಜಿ ಪುರಸ್ಕೃತ ಆದಲ್ಲಿ ಆರೋಪಿಗಳನ್ನ ಬಂಧನ ಮುಕ್ತ ಆಗುವ ಎಲ್ಲ ಸಾಧ್ಯತೆ ಇರ್ತದೆ. ಹಾಗೂ ಈ 8ನೇ ಆರೋಪಿಯ ಒಂದು ರಿಟ್ ಅರ್ಜಿ ಪುರಸ್ಕೃತ ಆದಲ್ಲಿ ಎಲ್ಲ ಆರೋಪಿಗಳಿಗೂ ಅದರ ಒಂದು ಫಲ ದೊರಕುವ ಸಾಧ್ಯತೆ ಇರ್ತದೆ ಅಷ್ಟೇ. ಹೌದೌದು, ಅಲ್ಲ ನನಗಿರೋ ಮಾಹಿತಿ, ಈಗ ಹಿರಿಯ ವಕೀಲರಾದ CV ನಾಗೇಶ್ವರ ಅವರು ಕೂಡ ಈಗ ಈ ಒಂದು ಪ್ರಕರಣದಲ್ಲಿ ನಮ್ಮೊಟ್ಟಿಗೆ ಕೆಲಸ ಮಾಡೋರಿದ್ದಾರೆ. ಅವರ ಮಾರ್ಗದರ್ಶನದಲ್ಲೂ ಕೂಡ ಕೆಲಸ ಆಗ್ತದೆ. ಕಳೆದ ಬಾರಿ ಐ ವಿಟ್ನೆಸ್ ಇತ್ತು ಅಂತ ಹೇಳಿದ್ರು ಎಸ್ಪಿ ಅವರು. ಈ ಬಾರಿ ಅಂದ್ರೆ ಅಲ್ಲ, ಈಗ ಆ ಸುದ್ದಿ ಏನ್ ಬಂದಿಲ್ಲ, ಐ ವಿಟ್ನೆಸ್ ಸುದ್ದಿ ಏನ್ ಬಂದಿಲ್ಲ. ನನ್ನ ಸಹಪಾಠಿಗಳು ಹೇಳಿದ ಪ್ರಕಾರ ಯಾವುದೇ ಸುದ್ದಿ ಬಂದಿಲ್ಲ. 14 ದಿನಗಳ ಕಾಲ ನೋಡಿ, 14 ದಿನ ಅನ್ನೋದು ಅದು ಕಾನೂನಿನ ಅನ್ವಯ 14 ದಿನಗಳಿಗಿಂತ ಹೆಚ್ಚು ಯಾವ ಆರೋಪಿಗಳನ್ನು ಕೂಡ ಜೇಸಿನ ಒಂದು ನ್ಯಾಯಾಂಗ ಬಂಧನವನ್ನ ವಿಸ್ತೃತಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಆದ್ರೆ ಈ ಕೇಸಲ್ಲಿ ಡಿಜಿಟಲ್ ಎವಿಡೆನ್ಸಸ್ ಗಳಿದೆ. ನೋಡಿ, ಒಂದ್ ನಿಮಿಷ, ರಿಟ್ ಅರ್ಜಿ ನಾನು ಹೇಳ್ತೀನಿ. ರಿಟ್ ಅರ್ಜಿ ಬಂದು ಈ ಕೇಸಿನ ಒಂದು ಫ್ಯಾಕ್ಟ್ಸ್ ಮೇಲಲ್ಲ. ರಿಟ್ ಅರ್ಜಿ ಬಂದು ತಾಂತ್ರಿಕ ದೋಷಗಳು, ಟೆಕ್ನಿಕ್ಯಾಲಿಟಿ, ಪ್ರೊಸೀಜರಲ್ ಲ್ಯಾಪ್ಸ್ ಏನಿದೆ ಈ ಪ್ರಕರಣದಲ್ಲಿ ನಮಗೆ ನಮ್ಮ ಅನಿಸಿಕೆ ಏನಂದ್ರೆ ಬಹಳಷ್ಟು ಪ್ರೊಸೀಜರಲ್ ಲ್ಯಾಪ್ಸ್ ಇದೆ. ಅಂದ್ರೆ ಈ ಬಂಧನದ ಸಂಬಂಧ ಆಗಿರ್ಬೋದು ಅಥವಾ ರಿಮಾಂಡ್ ಆದೇಶವನ್ನು ಹೊರಡಿಸಿರುವಂತದ್ದಾಗಿರ್ಬೋದು, ಇದು ರದ್ದುಗೊಳಿಸಲಿಕ್ಕೆ ಎಲ್ಲ ಅವಕಾಶ ಇರ್ತದೆ. ನಾವು ಜಾಮೀನು ಅರ್ಜಿಯನ್ನ ಸಲ್ಲಿಸದೆ ಕೂಡ ಆರೋಪಿಗಳನ್ನ ಬಂಧನದಿಂದ ಮುಕ್ತಗೊಳಿಸಲು ಎಲ್ಲ ಒಂದು ಅವಕಾಶ ಇರ್ತದೆ.